ಹಲೋ, ಗುಡ್ ಈವ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಭವ್ಯ ಚಂದುಮಾಡು. ನಮಸ್ಕಾರಗಳು. ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಿಲ್ಲ, ಎಲ್ಲ ಕೆಲಸ ಮುಗೀತು. ತರಕಾರಿ ತಂದಿದ್ದಾರೆ ಹಸ್ಬೆಂಡ್ ಮಧ್ಯಾಹ್ನನೇ. ಅದೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ವಾಕಿಂಗ್ ಹೋಗಿ ಬಂದು ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡುವ. ಆ ಥರ ಎಲ್ಲ ಮಾಡಬಾರ್ದು ಚಿನ್ನಿ, ಆ ಥರ ಎಲ್ಲ ಮಾಡಬಾರ್ದು ಮಗನೇ. ಹಲೋ ಫ್ರೆಂಡ್ಸ್, ನಾವು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀವಿ. ನನ್ನ ಮಗ ತೀಟೆ ಸುಬ್ಬ. ನೋಡ್ತಾ ಇರ್ಬೋದು, ಮಕ್ಕಳನ್ನ ವಾಕಿಂಗ್ ಕರ್ಕೊಂಡು ಹೋದೆ ಸಂಜೆ. ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಎವ್ರಿ ಈವ್ನಿಂಗ್ ನಾನು ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಮಕ್ಕಳನ್ನ. ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್, ಹಾಫ್ ಆನ್ ಅವರ್ ಅಷ್ಟೇ. ಹಂಗೆ ಹೋಗಂಗೆ ಬರ್ತೀವಿ. ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲೊಬ್ಬರು ಆಂಟಿ ಸಿಕ್ಕಿದ್ರು, ಗೊತ್ತಿರೋರೇನೆ, ಮಾತಾಡ್ಸ್ಕೊಂಡು ನಿಂತ್ಕೊಂಡ್ರು. ಹಾಗೆ ಮಾತಾಡ್ತಾ ಇದ್ದೀವಿ, ನೋಡ್ಬೋದು. ಆ್ಯಕ್ಚುಲಿ ಏನು ಹೇಳಬೇಕು ಅಂದ್ಕೊಂಡಿದ್ದೆ ಅಂದರೆ, ಈ ಮಕ್ಳ ಹತ್ರ ಎಲ್ಲ ಮರ್ತೋಗ್ಬಿಡುತ್ತೆ ನನಗೆ. ತುಂಬ ಮಕ್ಕಳು ಯಾವ ಥರ ಅಂತಂದರೆ, ಈ ಕಾಲದ ಮಕ್ಕಳಿಗೆ ಏನು ಹೇಳ್ಕೊಡೋಷ್ಟೇ ಇಲ್ಲ. ಆವಾಗಂದರೆ ನಮಗೆ ಏನಾನ ಒಂದು ಮಣ್ಣು ಸಿಕ್ಕಿದ್ರೆ ಸಾಕು, ಇಲ್ಲಾಂದರೆ ಒಂದು ಚಿಕ್ಕ ಬೊಂಬೆನೋ ಏನಾನ ಸಿಕ್ಕಿದ್ರೆ ಸಾಕು, ಅದರಲ್ಲೇ ಆಟ ಆಡ್ಕೊಂಡು ಸೈಲೆಂಟಾಗಿ ಇದ್ದೋಗ್ಬಿಡ್ತಿದ್ವಿ. ಈ ಕಾಲದ ಮಕ್ಕಳಿಗೆ ಒಂದು ಸ್ಟೋರ್, ಒಂದು ರೂಮ್ ತುಂಬ ಎಲ್ಲ ಟಾಯ್ಸಸ್ ಇದ್ರೂ ಸಾಕಾಗಲ್ಲ. ಮತ್ತು ಮಮ್ಮಿ ಅದು ಬೇಕು, ಮಮ್ಮಿ ಇದು ಬೇಕು, ಪಪ್ಪ ಅದು ಬೇಕು. ಎಷ್ಟೇ ಇರಲಿ, ಮನೇಲಿ ತುಂಬ ಇರಲಿ, ಅವ್ರಿಗೆ ಅದು ಸಾಕಾಗೋದಿಲ್ಲ. ತುಂಬಾ ಅದರಲ್ಲೂ ಹೇಳ್ಬೇಕಂದ್ರೆ ಎಕ್ಸ್ಪೆಷಲಿ ಈ ಗಂಡು ಮಕ್ಕಳು ಇರ್ತಾರಲ್ವ, ತುಂಬ ತೀಟೆ. ಏನು ಮಾಡೋದಕ್ಕಾಗಲ್ಲ, ಅವರೊಂದು ಆ ಏಜು ಇರುತ್ತೆ. ಆ ಥರ ನಾವು ಮಾಡೋದಕ್ಕಾಗುತ್ತಾ ಮಕ್ಕಳು? ವಾಕ್ ಮಾಡ್ತಿದ್ದಾರೆ ಹೆಂಗೋ. ನನ್ನ ಮಗ ಇವನು ತೀಟೆ ಸುಬ್ಬ. ನನ್ನ ಮಗಳು ಪಾಪ ಡೀಸೆಂಟು, ಹೇಳಿದ ಮಾತೆಲ್ಲ ಕೇಳ್ತಾಳೆ ಅವಳು. ಅರ್ಥ ಆಗುತ್ತೆ ಅವಳಿಗೆಲ್ಲ. ಈಗ ಸುಮ್ಮನಿರಮ್ಮ ಅಂದರೆ ಸಾಕು, ಸುಮ್ಮನೆ ಇದ್ದೋಗ್ತಾಳೆ. ಇವನು ಆ ಥರ ಅಲ್ಲ, ಪಾಪ ಇನ್ನೂ ಚಿಕ್ಕವನವನು. ಏನು ಗೊತ್ತಿರುತ್ತೆ ಮಕ್ಕಳಿಗೆ. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು, ಹೀರೆಕಾಯಿ ಎಣ್ಗಾಯಿ ಮಾಡೋಣ ಅಂತಂದ್ಬಿಟ್ಟು ಚಪಾತಿಗೆ ಅಲ್ವಾ ತುಂಬ ಚೆನ್ನಾಗಿರೋದು. ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಹೀರೆಕಾಯಿ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಬೇಕು. ಮತ್ತು ರುಬ್ಬೋದಕ್ಕೆ ತೆಂಗಿನಕಾಯಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಶುಂಠಿ, ಹುರಿಗಡ್ಡಲೆ, ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಸ್ವಲ್ಪ ಜೀರಿಗೆ ರುಬ್ಬೋದಕ್ಕೆ. ಈರುಳ್ಳಿ, ಟೊಮೆಟೊ ಬಂದು ಫ್ರೈ ಮಾಡೋದಕ್ಕೆ. ಬನ್ನಿ. ಹೀರೆಕಾಯಿ ಎಣ್ಗಾಯಿ, ಸ್ವಲ್ಪ 2 ಸ್ಪೂನಷ್ಟು ಆಯಿಲು, 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಲೋ ಫ್ಲೇಮ್ ಸ್ವಲ್ಪ ಹೀರೆಕಾಯಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಅಷ್ಟೇ, ಜಾಸ್ತಿ ಏನಿಲ್ಲ. ಜಾಸ್ತಿ ಮಾಡಿಕೊಂಡ್ರೆ ಮತ್ತೆ ನುಣ್ಣಗಾಗೋಗುತ್ತೆ. ಸ್ವಲ್ಪ ಹೀರೆಕಾಯಿ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಫ್ರೈ ಆಗೋದಕ್ಕೆ ಸ್ವಲ್ಪ ಬಿಡೋಣ. ಬದನೆಕಾಯಿ ಎಣ್ಗಾಯಿ ಅಂತಲೇ ಅಲ್ಲ, ಹೀರೆಕಾಯಲ್ಲೂ ಎಣ್ಗಾಯಿ ಮಾಡ್ಬೋದು. ಈಗ ಫ್ರೈ ಆಗಿದೆ, ಆಲ್ಮೋಸ್ಟ್ ಸ್ವಲ್ಪ ಫ್ರೈ ಆಗಿದೆ. ಪ್ಲೇಟ್ಸ್ ಹಾಕೊಳ್ಳೋಣ.
ಸೊ ಈಗ ಅದೇ ಬಾಣಲಿಲಿ ಹುರ್ಕೊಬೇಕು ಸ್ವಲ್ಪ. ಏನೇನು ಅಂತಂದರೆ ನಾನು ಆಲ್ರೆಡಿ ತೋರಿಸಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಕರಿಬೇವು ಸ್ವಲ್ಪ, ಶುಂಠಿ, ಕೊಬ್ಬರಿ ಸ್ವಲ್ಪ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಜಸ್ಟ್ ರುಬ್ಬೋದಕ್ಕೆ, ಹಾಗೆ ಹಸಿ ರುಬ್ಬಿದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ. ಸ್ವಲ್ಪ ಆಯಿಲಲ್ಲಿ ಹುರ್ಕೊಂಡು ರುಬ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಹಾಕೊಬೇಕು, ಸ್ವಲ್ಪ ಅಷ್ಟೇ, ಸ್ವಲ್ಪ ಉದ್ದಿನ ಬೇಳೆ, ಹುರಗಡ್ಲೆ, ಹುರಿದು ಇಟ್ಕೊಂಡಿರೋಂಥ ಹುರಗಡ್ಲೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ. ಇದಿಷ್ಟು ಫ್ರೈ ಮಾಡ್ಕೊಬೇಕು. ಫ್ರೈ ಆಗಲಿ ಸ್ವಲ್ಪ. ಫ್ರೈ ಆಗಿದೆ, ಮಿಕ್ಸಿ ಜಾರ್ಗೆಲ್ಲ ಹಾಕೊತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಅರಿಶಿಣ, ಒಂದು ಚಿಟಿಕೆ ಅಷ್ಟೇ ಅರಿಶಿಣ, ಸ್ವಲ್ಪ ಉಪ್ಪು, ಸಾಲ್ಟ್, ಪುಡಿ ಉಪ್ಪು ಸ್ವಲ್ಪ. ಬನ್ನಿ ಈಗ ರುಬ್ಕೊಂಬರೋಣ. ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ, ಸ್ವಲ್ಪ ಆಯಿಲ್, ಸ್ವಲ್ಪ ಸಾಸಿವೆ, ಅದಕ್ಕೆ ಸ್ವಲ್ಪ ಈರುಳ್ಳಿ, ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಹಾಗೆ ಸ್ವಲ್ಪ ಟೊಮೆಟೊ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು ಧನಿಯಾ ಪುಡಿ ಆಗಿರ್ಬೋದು, ಗರಂ ಮಸಾಲೆ ಆಗಿರ್ಬೋದು ಏನು ಯೂಸ್ ಮಾಡ್ತಾ ಇಲ್ಲ. ಧನಿಯಾ ಪುಡಿ ಆಗಿರ್ಬೋದು, ಗರಂ ಮಸಾಲೆ ಆಗಿರ್ಬೋದು, ಈ ಚಕ್ಕೆ ಲವಂಗ ಆಗಿರ್ಬೋದು ನಾನು ಏನೂ ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಸಣ್ಣ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಫ್ರೈ ಆಗಬೇಕು.
ಇದು ಸ್ವಲ್ಪ ಫ್ರೈ ಆದಮೇಲೆ ಹೀರೆಕಾಯಿ ಹಾಕ್ಕೊಬೇಕು. ನೋಡ್ತಾ ಇದ್ದೀರ ಅನ್ಸುತ್ತೆ. ಫ್ರೈ ಆಗ್ತಿದೆ. ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿ ಇದು ಕೂಡ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು. ಧನಿಯಾ ಪುಡಿ, ಗರಂ ಮಸಾಲ, ಚಕ್ಕೆ ಲವಂಗ ಇದೆಲ್ಲ ಹಾಕಿದಾಗ ಬೇರೆ ಫ್ಲೇವರ್ ಆಗೋಗ್ಬಿಡುತ್ತೆ, ತುಂಬ ಮಸಾಲೆ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹೀರೆಕಾಯಿ ಎಣ್ಗಾಯಿ, ಎಲ್ಲ ಬದನೆಕಾಯಲ್ಲಿ ಮಾಡ್ತಾರೆ ಎಣ್ಗಾಯಿ, ಹೀರೆಕಾಯಲ್ಲಿ ಕೂಡ ಸ್ವಲ್ಪ ಜನ ಮಾಡ್ತಾರೆ. ಬಟ್ ನಾನಿದು 2 ಟೈಮ್ಸ್ ಏನೋ ಮಾಡ್ತಾರೆ ಅಷ್ಟೇ. 1 ಟೈಮ್ ಮಾಡಿದೆ, ತುಂಬ ದಿನ ಹೋಗಿತ್ತು. ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ಬೇರೆ ಥರ, ನಾನು ಮಾಡಿದ್ದು ಆವಾಗ ಬೇರೆ ಥರ, ಇದು ಬೇರೆ ಥರ. ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಆವಾಗ ರುಬ್ಬೋದಕ್ಕೆ ಸ್ವಲ್ಪ ಹಾಕಿದ್ವಲ್ಲ, ಸ್ವಲ್ಪ ಅಷ್ಟೇ. ಫ್ರೈ ಆಗಿದೆ. ಈಗ ನಾವೇನು ರುಬ್ಕೊಂಡಿರ್ತೀವಿ ಆ ಮಸಾಲೆ ಹಾಕ್ಕೊಳ್ಳೋಣ. ಯಾವ ಕೆಲಸನೂ ಈಸಿ ಅಲ್ಲ. ಈಸಾಗಿ ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ಮಾಡಿಬಿಸಾಕ್ಬೋದು ಅಂತ. ಎಲ್ಲ ಕಷ್ಟನೇ, ಈಸಿಯಾಗಿರೋದು ಯಾವುದೂ ಇಲ್ಲ. ಕಷ್ಟಪಟ್ಟರೆ ರಿಸಲ್ಟ್. ಅದು ಸ್ವಲ್ಪ ಇದಾಗಲಿ. ರುಬ್ಬಿಟ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ನೀರು ಆ್ಯಡ್ ಮಾಡ್ಕೊಬೇಕು. ನೀರು ಆ್ಯಡ್ ಮಾಡ್ಕೊ. ಚಪಾತಿಗಂತೂ ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ರೈಸ್ಗೂ ತಿನ್ಬೋದು, ರೊಟ್ಟಿಗೂ ತಿನ್ಬೋದು, ಚಪಾತಿಗೂ ತಿನ್ಬೋದು. ಹೇಳಬೇಕು ಅಂತಂದರೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್, ಸೂಪರ್ ಆಗಿರುತ್ತೆ. ಆ ಬಿಸಿ ಬಿಸಿ ಚಪಾತಿಗೆ ಹೀರೆಕಾಯಿ ಎಣ್ಗಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್. ಇನ್ನೂ ಸ್ವಲ್ಪ ನೀರು ಹಾಕ್ಕೊಬೇಕು. ಇಷ್ಟೇ, ಬೇರೇನೂ ಇಲ್ಲ. ಬೇರೇನು ಯಾವ ಮಸಾಲೆ ಪದಾರ್ಥ ಆಗಿರ್ಬೋದು, ಯಾವುದೇ ರೀತಿ ಅಂಗಡಿ ಪುಡಿ ಆಗಿರ್ಬೋದು, ಏನೂ ಹಾಕೋಷ್ಟಿಲ್ಲ. ಇಷ್ಟೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಲ್ಕೊಳ್ಳಿ. ಇಷ್ಟೇ. ಸ್ವಲ್ಪ ಕುಕ್ ಆಗಲಿ. ಲೋ ಫ್ಲೇಮಲ್ಲಿ ಇಡಬೇಕು. ಆಲ್ರೆಡಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ. ನಮ್ಮನೇಲಿ ಚಪಾತಿ ತಿಂದಮೇಲೆ ರೈಸ್ ತಿನ್ನಲೇಬೇಕು ಅಂತ ಏನಿಲ್ಲ.
ಚಪಾತಿ ಒಂದೇ ನೈಟ್ ಟೈಮು. ಕೆಲವ್ರ ಮನೇಲಿ ಚಪಾತಿನೂ ಇರಬೇಕು, ರೈಸು ಇರಬೇಕು. ಬಟ್ ನಮ್ಮ ಮನೇಲಿ ಚಪಾತಿ ಒಂದೇ. ಚಪಾತಿ ಒಂದು ತಿಂದರೆ ರೈಸ್ ಏನು ಕೇಳೋದಿಲ್ಲ ಪಾಪ. ನಮ್ಮ ಮನೇಲಿ ಯಾವ ಥರ ಅಂತಂದರೆ ನನ್ನ ಹಸ್ಬೆಂಡು ಒಂದು ರೈಸ್ ಮಾಡಿ ಗೊಜ್ಜು ಕಿವುಚಿಡಿ ಆರಾಮಾಗಿ ತಿಂದ್ಬಿಟ್ಟು ಹೋಗ್ತಾರೆ. ರಸ ಮಾಡಿ ಅನ್ನ ಮಾಡಿಡಿ ತಿಂದ್ಬಿಟ್ಟು ಹೋಗ್ತಾರೆ. ಯಾಕೆ ನೀನು ಇಂಥದ್ದು ಮಾಡಿಲ್ಲ, ಇಂಥದ್ದು ಮಾಡಲೇಬೇಕು ಅನ್ನೋದೇನು ರೂಲ್ಸ್ ಇಲ್ಲ ನಮ್ಮ ಮನೇಲಿ. ಅಂಥ ಮನುಷ್ಯ ಏನೇ ಮಾಡಿಟ್ರು ತಿಂದ್ಬಿಟ್ಟು ಹೋಗ್ತಾರೆ. ಚಪಾತಿ ರೆಡಿ ಆಗಿದೆ. ಇನ್ನೇನು ಗ್ರೇವಿ ಆದ ತಕ್ಷಣ, ಎಣ್ಗಾಯಿ ಆದ ತಕ್ಷಣವೇ ಚಪಾತಿ ಲಟ್ಟಿಸಿ ತವ ಮೇಲೆ ಹಾಕಬೇಕು. ಆಲ್ಮೋಸ್ಟ್ 50% ಆಗಿದೆ. ಇನ್ನೂ ಸ್ವಲ್ಪ ಹೀರೆಕಾಯಿ ಬೇಯಬೇಕು, ಗ್ರೇವಿನೂ ಸ್ವಲ್ಪ ಇದಾಗಬೇಕು. ನೋಡ್ತಾ ಇರ್ಬೋದು ಹೀರೆಕಾಯಿ, ಎಣ್ಗಾಯಿ ಮತ್ತು ಚಪಾತಿ ರೆಡಿ ಇದೆ. ಬನ್ನಿ ಊಟ ಮಾಡೋಣ. ಆಲ್ರೆಡಿ 7:25 ಆಗಿದೆ. ಅಡುಗೆ ಕೆಲಸ ಎಲ್ಲ ಮುಗೀತು. ಮಕ್ಕಳು ಕೂಡ ಊಟ ಮಾಡ್ತಾ ಇದ್ದಾರೆ ಪಾಪ. ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಲ್ವಾ, ಸೊ 7:30ಗೆಲ್ಲ ನಾನು ಮಾಡಿಕೊಡ್ತೀನಿ. ಊಟ ಮಾಡ್ತಿದ್ದಾರೆ. ಇನ್ನೇನಿಲ್ಲ, ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ನಂದು. ಇನ್ನೇನಿಲ್ಲ, ಹಸ್ಬೆಂಡ್ ಬಂದಮೇಲೆ ಚಪಾತಿ ಒಂದು ಹಾಕ್ಕೊಡ್ಬೇಕು ಅಷ್ಟೇನೇನೆ. ಪಾಪ ಅವ್ರು ಬರೋದು 8:35 ಆಗುತ್ತೆ. 9 o'clock ಆಗುತ್ತೆ ಒಂದೊಂದು ಸಲ. ಸೊ ಹಾಟ್ ಬಾಕ್ಸಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಇವತ್ತೇ ಅಂತಲ್ಲ, ನಾನು ಮದುವೆ ಆದಾಗಿಂದನೂ ಅಷ್ಟೇನೆ. ಅವರು ದೋಸೆ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಅವ್ರು ಬಂದ ಮೇಲೇ ನಾನು ಬಿಸಿ ಬಿಸಿ ಹಾಕ್ಕೊಡೋದು. ಸೊ ನಾನು ಇಲ್ಲಿಗೆ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.